ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನೀಗ KRS ಅಣೆಕಟ್ಟಿನ ಹರಿದು ಬರ್ತಕ್ಕಂತಹ ಕಾವೇರಿ ಮಹಾತಾಯಿ ಅಂದರೆ ಕರ್ನಾಟಕದ ಜೀವನದಿಯಾಗಿರ್ತಕ್ಕಂತಹ ಕಾವೇರಿ ನದಿ ಹರಿಯುವಂತಹ ಸ್ಥಳಗಳಲ್ಲಿ ಬಲಮುರಿ ಅಂದರೆ ಈ KRS ಡ್ಯಾಮಿಂದ ಹರಿದು ಬರ್ತಕ್ಕಂತಹ ರಭಸಕ್ಕೆ ಒಂದು ಹರಿದು ಬರೆದಂತಹ ಸ್ಥಳ ಧುಮ್ಮಿಕ್ಕಿ ಹರಿಯುವಂತಹ ಸಂದರ್ಭದಲ್ಲಿ ಎರಡು ಭಾಗಗಳಾಗುತ್ತೆ. ಒಂದು ಬಲಮುರಿ ಅಂತ ಕರಿತೇವೆ, ಮತ್ತೊಂದು ಎಡಮುರಿ ಅಂತ ನಾವು ಕರಿತೇವೆ. ನಾವು ಈಗ ಬಲ ಮುರಿಯಾದಂತಹ ಒಂದು ನದಿ ಜಲಪಾತದಲ್ಲಿ, ಇಲ್ಲಿ 6 ಅಡಿ ಎತ್ತರವಿರ್ತಕ್ಕಂತಹ ಒಂದು ಜಲಪಾತದಲ್ಲಿ ಇದ್ದೇವೆ. ಈಗ ಈ ಒಂದು ಮನಮೋಹಕವಾದಂತಹ ಜಲಪಾತವನ್ನು ಕಣ್ತುಂಬಿಕೊಳ್ಳಬಹುದು. ಏಕೆಂತಂದರೆ ಈ ಜೀವನದಿ ಕೋಟ್ಯಾಂತರ ಜನರಿಗೆ ಒಂದು ಜೀವದಾನವನ್ನು ಮಾಡಿದ್ದಾಳೆ ಮತ್ತು ಅನೇಕ ಜನರು ಬದುಕನ್ನು ಕಟ್ಕೊಂಡಿದ್ದಾರೆ. ಏಕೆಂದರೆ ಇಂತಹ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಪ್ರಾತಸ್ಮರಣೀಯರಾದಂತಹ ಇಬ್ಬರನ್ನು ನಾವು ನೆನ್ಕೋಬೇಕಾಗುತ್ತೆ. ಒಬ್ಬರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಮತ್ತೊಬ್ಬರಾದಂತಹ ಸರ್ ಎಂ ವಿಶ್ವೇಶ್ವರಯ್ಯ. ಈಗ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು KRS ಕಟ್ಟಿರೋದರಲ್ಲಿ ಇವರಿಬ್ಬರ ಪಾತ್ರ ಭಾಳ ಮಹತ್ತರವಾಗಿರ್ತದೆ. ಎಷ್ಟು ಎಡರು ತೊಡಗರು ಬಂದು ಆ ಸಂದರ್ಭದಲ್ಲಿ ಅಂತಂದರೆ ಅದನ್ನು ಹೇಳಲಿಕ್ಕೆ ಅಸಾಧ್ಯ. ಅಂತಹ ಒಂದು ಸಂದರ್ಭದಲ್ಲಿ ಅವೆಲ್ಲನವನ್ನು ಕಷ್ಟವನ್ನು ನುಂಗಿ ಆ ಒಂದು ಅಣೆಕಟ್ಟನ್ನು ಡ್ಯಾಮನ್ನು ಕಟ್ಟಿದ್ದಾರೆ ಅಂತಂದರೆ ಇಡೀ ಶ್ರಮವನ್ನು ಹಾಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಅಣೆಕಟ್ಟನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಹಣದ ಕೊರತೆ ಆಗುತ್ತೆ. ಇಂತಹ ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನು ಮಾಡ್ತಾರೆ, ತಮ್ಮ ಪತ್ನಿಯಾದಂತಹ ಅವರಿಂದ ಚಿನ್ನದ ಆಭರಣಗಳನ್ನು ಇಸ್ಕೊಂಡು ಅದನ್ನು ಮಾರಿ ಅದರಿಂದ ಅಣೆಕಟ್ಟನ್ನು ಕೊಡ್ತಿದೆ. ಆದರೆ ಕೆಲವರು ದುಡ್ಡು ಮಾಡದೆ ಒಂದು ಉದ್ಯೋಗವನ್ನು ಮಾಡ್ಕೊಬಿಟ್ಟಿರ್ತಾರೆ. ಒಂದು ಸೇವೆ ಅಂತಕ್ಕಂಥ ಮನೋಭಾವನೆ ಇಲ್ಲ. ಆದರೆ ಇವರಿಬ್ಬರೂ ಕೂಡ, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರು ಮೈಸೂರಿನ ಒಂದು ಅಭಿವೃದ್ಧಿಯನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಮೈಸೂರಿನ ಒಂದು ನಿರ್ಮಾತೃ ಅಂತ ಕರೀತಾರೆ. ಹಾಗೆ ನೀರಿನಿಂದ ಉಪಯೋಗಿಸ್ಕೊಂಡು ವ್ಯವಸಾಯಕ್ಕಾಗಿರ್ಬೋದು, ಮತ್ತು ಕುಡಿಯೋದಕ್ಕಾಗಿರ್ಬೋದು, ಹಾಗೆ ಜಲಪಾತಗಳು, ಪ್ರೇಕ್ಷಣೀಯವಾದಂತಹ ಸ್ಥಳಗಳನ್ನು ಉಂಟು ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗೆ ನಾವು ಬಲಮುರಿ ಈ ಒಂದು ದೇವಸ್ಥಾನನೂ ಕೂಡ ಇಲ್ಲಿ ನಾವು ನೋಡ್ಬೋದು. ಒಂದು ಶಿವನ ಆ ದೇವಸ್ಥಾನ ಇದೆ. ನಾವು ದೋಣಿಯಲ್ಲಿ ನೋಡಿ ಪಕ್ಷಿಗಳು ಕೂತಿರ್ತಕ್ಕಂಥದ್ದು ನೋಡಿ, ಹಚ್ಚ ಹಸಿರಿನಿಂದ ಈ ಒಂದು ಬಲಮುರಿಯ ಎಡ ಮತ್ತು ಬಲಭಾಗದಲ್ಲಿ ಕಾಣ್ತಕ್ಕಂಥದ್ದನ್ನೆಲ್ಲ ನಾವು ಕಣ್ಣಾರೆ ತುಂಬ್ಕೋಬೋದು. ಯಾಕೆಂತಂದರೆ ಪ್ರಕೃತಿ ಮಾತೆ ನಮಗೆಲ್ಲನೂ ನೀಡಿದ್ದಾನೆ, ಆದರೆ ಮನುಷ್ಯ ದುರಾಸೆಯಿಂದ ಎಲ್ಲನೂ ಹಾಳು ಮಾಡ್ತಾ ಇದ್ದಾನೆ. ನೋಡಿ, ಹಚ್ಚ ಹಸಿರಿನಿಂದ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ನಾವು ಸವಿಬೋದಾಗಿರ್ತದೆ. ಹಾಗೆ ಮುಂದೆ ಸೇತುವೆ ಇದೆ, ಹಾಗೆ ಒಂದು ದೇವಸ್ಥಾನವೂ ಕೂಡ ಇದೆ. ಯಾಕೆಂದರೆ ಇವೆಲ್ಲ ಒಂದು ರಮಣೀಯವಾದಂತಹ ದೃಶ್ಯಗಳು. ಇವೆಲ್ಲ ಮನುಷ್ಯ ಜೀವನವನ್ನು ಅನುಭವಿಸೋಕ್ಕಿಂತ ಅವನು ಅದನ್ನು ಸವಿಬೇಕು. ಎಲ್ಲ ಏನಾಗಿದ್ದಾರೆ, ಈಗ ದುಡ್ಡಿಂದನೇ ಬಿದ್ದಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ಅವನ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥದ್ದು ಇಂತಹ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಬಂದು ಈ ಒಂದು ದೃಶ್ಯಗಳನ್ನು ಕಣ್ತುಂಬಿಕೊಂಡು ಮನಸ್ಸಿಗೆ ಮತ್ತು ಕಣ್ಣಿಗಳಿಗೆ ಹಬ್ಬವನ್ನು ಉಂಟು ಮಾಡೋಂತಹ ಒಂದು ಮನಸ್ಸನ್ನು ಮಾಡಬೇಕಾಗಿರ್ತದೆ. ಎಲ್ಲೋ ಹೋಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾರೆ. ನೋಡಿ, ಹಚ್ಚ ಹಸಿರಿನಿಂದ ಈ ಒಂದು ಸೃಷ್ಟಿಯಾಗಿರ್ತಕ್ಕಂಥ ಒಂಥರ ಸ್ವರ್ಗನೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಹಸಿರಿನಿಂದ ಈ ಒಂದು ಬಲಮುರಿಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಕಾಣ್ತಾ ಇದೆ. ಇದು ಮೈಸೂರಿನಿಂದ ಈ ಒಂದು ಬಲಮುರಿ 15 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ KRS ಡ್ಯಾಮ್ನಿಂದ, ಅಣೆಕಟ್ಟಿನಿಂದ ಸುಮಾರು 6 ಕಿಲೋಮೀಟ್ರು ಇದೆ.
ನೀವು ಮೈಸೂರನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ಇಲ್ಲಿ ಡ್ಯಾಮ್ ನೋಡಿಕೊಂಡು, ಮತ್ತು ನಿನ್ನೆ ಒಂದು ನಿಮಗೆ ಲೈವ್ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ. ವೇಣುಗೋಪಾಲ ಸ್ವಾಮಿ ಒಂದು ಅದ್ಧೂರಿಯಾದಂತಹ ಜೀವನೋದ್ಧವಾಗಿರ್ತಕ್ಕಂತಹ ಒಂದು ಪುನರ್ನಿರ್ಮಾಣ ಮಾಡಿರ್ತಕ್ಕಂತಹ ವೇಣುಗೋಪಾಲ ಸ್ವಾಮಿ ಬ್ಯಾಕ್ ವಾಟರ್ ಡ್ಯಾಮ್ನಿಂದ ಇರ್ತಕ್ಕಂಥದ್ದನ್ನು ನಾವೆಲ್ಲ ನಿನ್ನೆ ಲೈವ್ ಕಾರ್ಯಕ್ರಮ ಮಾಡಿದ್ದೇನೆ. ಇಂದು ನಿಮಗಾಗಿ ಒಂದು ಬಲಮುರಿಯಲ್ಲಿ ಒಂದು ದೋಣಿಯಲ್ಲಿ ವಿಹರಿಸ್ತಾ ಇದ್ದೇವೆ. ತುಂಬ ಅದ್ಭುತವಾಗಿದೆ, ಒಂದು ರೋಮಾಂಚನವಾಗುತ್ತೆ, ಒಂದು ಮನಸ್ಸಿಗೆ ಒಂದು ರೀತಿ ಏನೋ ಒಂಥರ ಸಮಾಧಾನ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ದರೆ. ಇವೆಲ್ಲ ಒಂದು ರೀತಿಯ ಕಣ್ಣು ಕಟ್ಟಾಗಿರ್ತವೆ, ಕಣ್ಣಿಗೆ ಒಂದು ಹಬ್ಬದ ಊಟವನ್ನು ಮಾಡ್ತಕ್ಕಂಥದ್ದು. ಇಲ್ಲಿಗೆ ಪ್ರವಾಸಕ್ಕೆ ಜೂನು, ಜುಲೈ, ಆಗಸ್ಟ್ ತಿಂಗಳಲ್ಲಿ ಬಂದರೆ ಈ ಕಾವೇರಿ ಮಾತೆ ಉಕ್ಕಿ ಹರಿತಾ ಇರ್ತಾಳೆ. ಅಂಥ ಸಂದರ್ಭದಲ್ಲಿ ತುಂಬ ಸುಂದರವಾಗಿರ್ತದೆ, ಇನ್ನು ಅತ್ಯಂತ ಒಂದು ಆಕರ್ಷದಾಯಕವಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಬಂದರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರ್ತದೆ. ಆಗ ನೀರು ಉಕ್ಕಿ ಹರಿತಾ ಇರ್ತಕ್ಕಂಥ ನೋಡೋದು, ಕಣ್ಣು ತುಂಬಿಕೊಳ್ಳೋದಕ್ಕೆ ಒಂದು ಸೊಬಗನ್ನು ತಾವೆಲ್ಲರೂ ಕಣ್ಣು ತುಂಬ್ಕೋಬೋದು. ಬಿಡುವಿನ ಜಂಜಾಟದ ಒಂದು ಬದುಕಿನಲ್ಲಿ ತಾವೆಲ್ಲ ಇದ್ದೀರಾ. ಇಂಥ ಒಂದು ಸ್ಥಳಗಳಿಗೆ ಭೇಟಿ ನೀಡ್ತಕ್ಕಂಥ ನಮ್ಮ ಎದುರಿಗೆ ಕಾಣ್ತಕ್ಕಂಥದ್ದು. ಸರ್, ಈ ದೇವಸ್ಥಾನ ಯಾವುದು ಸರ್? ಈಗ ನಮ್ಮ ಗಣಪತಿ ದೇವಸ್ಥಾನ ಇದು ಬಲಮುರಿ ಅಂದರೆ ಗಣಪತಿ ಸೊಳ್ಳು ಇರೋದ್ರಿಂದ ಬಲಮುರಿ ಅಂತ ಗಣಪತಿ. ಏನಿದೆ ನಿಮ್ಮ ಹೆಸರು ಹೇಳಿ ಸರ್, ಹಂಗೆ ಮಾತಾಡಿ. ಚಗುಮಣಿ ಅಂತ. ಹಾಂ, ಬಲಕ್ಕೆ ಸೊಳ್ಳು ಇರೋದ್ರಿಂದ ಬಲಮುರಿ ಅಂತ ಹೆಸರು ಬಂದಿರೋದು. ಹಾಂ, ಬಲಮುರಿ ಅನ್ನೋದಕ್ಕೆ ಕಾರಣ ಇದೆ. ಅಂದರೆ ಸೊಂಡ್ಲು ಬಲಕ್ಕೆ ಇರೋದ್ರಿಂದ ಬಲಮುರಿ ಅಂತ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ದೋಣಿ ವಿಹರಿಸ್ತಕ್ಕ ಹುಟ್ಟನ್ನು ಆಡ್ತಕ್ಕಂಥವ್ರು. ಈ ದೇವಸ್ಥಾನ ಕಾಣ್ತಾ ಇದೆ, ಮುಂದೆ ಶಿವನ ಒಂದು ಸ್ಟ್ಯಾಚ್ಯೂ ಇದೆ. ಬಲಮುರಿ ಅಂದರೆ ಬಲಭಾಗದಲ್ಲಿ ಗಣಪತಿ, ಒಂದು ಸೊಂಡ್ಲು ಇರ್ತಕ್ಕಂಥದ್ದು. ಸೊಂಡ್ಲಿನ ಒಂದು ಏನು ಸರ್ ಅದು? ಸೊಳ್ಳು ಬಲಕ್ಕಿರೋದ್ರಿಂದ ಸೊಂಡ್ಲು ಬಲಮುರಿ ಅಂತ ಕರೀತಾರೆ. ಹಾಗೆ ಇಲ್ಲಿ ಕೆಲವರು ಪ್ರವಾಸಿಗರು ಈಜನ್ನು ಹೊಡಿತಕ್ಕಂಥದ್ದು ಭಾಳ ಅಪಾಯದ ಸ್ಥಳ, ಆದರೂ ಕೂಡ ಭಾಳ ಎಚ್ಚರಿಕೆಯಿಂದ ನಾವು ಇಲ್ಲಿ ಈಜಬೇಕಾಗತ್ತೆ. ಮುಂದೆ ಸುಂದರವಾದಂತಹ ಒಂದು ಸೇತುವೆ ಕಾಣ್ತಾ ಇದೆ. ಹೇಳಿ. ಜಲಪಾತ ಅಲ್ಲಿ ದುಮ್ಮಿಕ್ತಾ ಇರ್ತದೆ. 6 ಅಡಿ ಎತ್ತರದಲ್ಲಿ ಒಂದು ಮಾನವನೇ ನಿರ್ಮಿಸಿರ್ತಕ್ಕಂಥ ಒಂದು ಜಲಪಾತ ಆಗಿರ್ತದೆ ಇದು. ಈ ನೀರನ್ನು ತಡೆದು ಒಂದು ಪ್ರವಾಸಿಗರಿಗೆ ಸವಿಯೋದಕ್ಕೆ, ಈ ಸೌಂದರ್ಯವನ್ನು ಸವಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬೆಳಗೊಳದ ಹತ್ರ ಇರ್ತಕ್ಕಂಥದ್ದು, ಮೈಸೂರಿಂದ 15 ಕಿಲೋಮೀಟರ್ ಆಗುತ್ತೆ. ನೀರಿನ ಒಂದು ಜಳವನ್ನು ಕೇಳ್ತಾ ಇದ್ದರೆ ಒಂದು ನುಲಿಯುತ್ತಾ ಆ ಒಂದು ಜಲಪಾತದಿಂದ ಕೆಳಗಡೆಗೆ ಧುಮ್ಮಿಕ್ತಾ ಇದೆ. ಮಾನವ ಎಷ್ಟೇ ಕಂಡಿಡಿದ್ರೂ ಕೂಡ ಈ ಒಂದು ಪ್ರಕೃತಿಯ ಮುಂದೆ, ಈ ಪರಿಸರದ ಮುಂದೆ ಮಾನವನ ಆಟ ಏನೂ ನಡೆಯೋದಿಲ್ಲ. ಅಂದರೆ ತನ್ನ ಸ್ವಾರ್ಥಕ್ಕಾಗಿ ಮನುಷ್ಯ ಏನೇನೋ ಈ ಪರಿಸರವನ್ನೇ ಹಾಳು ಮಾಡ್ತಾ ಇದ್ದಾನೆ. ಇಂತಹ ನದಿಗಳಿಗೆ ನಮ್ಮ ಜನ ಏನು ಮಾಡ್ತಾ ಇದ್ದಾರೆ, ತ್ಯಾಜ್ಯ ವಸ್ತುಗಳನ್ನು ಬೀಸಾಕ್ತಕ್ಕಂಥದ್ದು, ಸತ್ತ ಎಣಗಳನ್ನು ಬೀಸಾಕ್ತಾ ಇದ್ದಾರೆ. ತಮಗೆ ಬೇಡದ ವಸ್ತುಗಳನ್ನು ಒಂದು ನದಿಗೆ ಬೀಸಾಕ್ತಕ್ಕಂತಹ ಒಂದು ದೊಡ್ಡ ದುರಂತ ಈ ಮನುಷ್ಯನದು. ನನಗೇನು ಬೇಡ ಅಂತಹ ಒಂದು ವಸ್ತುಗಳನ್ನು ಏನು ಮಾಡ್ತಾ ಇದ್ದಾನೆ ಅವನು, ಈ ನದಿಗಳಿಗೆ ಬೀಸಾಕ್ತಕ್ಕಂಥದ್ದು. ಪ್ಲಾಸ್ಟಿಕ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ತಮಗೇನು ಬೇಡ ಅಂತಹ ಒಂದು ತ್ಯಾಜ್ಯ ವಸ್ತುಗಳನ್ನು ಅವನು ಬೀಸಾಕ್ತಕ್ಕಂಥ ನಮ್ಮ ಕಡಿಮೆ ಮಾಡಬೇಕು. ಏಕೆಂತಂದರೆ ಇದೊಂದು ಪವಿತ್ರವಾದಂತಹ ನದಿಗಳು. ಇವೆಲ್ಲವೇ ನಾವೆಲ್ಲ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮಲ್ಲಿರ್ತದೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ಕಳಕಳೆಯ ಮನವಿ, ದಯವಿಟ್ಟು ನದಿಗಳಿಗೆ ಪ್ಲಾಸ್ಟಿಕ್ ಆಗಲಿ ಬೇಡವಾದಂಥ ವಸ್ತುಗಳನ್ನು, ತ್ಯಾಜ್ಯ ವಸ್ತುಗಳನ್ನು ದಯವಿಟ್ಟು ಯಾರೂ ಕೂಡ ಎಸಿಬೇಡಿ. ಅದನ್ನು ಒಂದು ಕಡೆ ಸಂಗ್ರಹಿಸಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂತಂದರೆ ಆ ಒಂದು ತಿಂದು ಆ ತ್ಯಾಜ್ಯ ವಸ್ತುಗಳನ್ನು ಅಥವಾ ಪ್ಲಾಸ್ಟಿಕ್ ಅಂತದ ಒಂದು ಮಹಾಮಾರಿನೇ ಬರುತ್ತೆ. ಈ ಕ್ಯಾನ್ಸರ್ ಬರ್ತಕ್ಕಂಥದ್ದು. ಇಂಥ ಒಂದು ವಿಷಕಾರಿಯಾದಂಥ ತ್ಯಾಜ್ಯ ವಸ್ತುಗಳನ್ನು ನಾವು ಎಸೆಯೋದ್ರಿಂದ
ಏನಾಗ್ತಾ ಇರ್ತದೆ, ಜಲಚರ ಪ್ರಾಣಿಗಳಿಗೆ ಕಂಟಕ ಉಂಟಾಗುತ್ತೆ. ಅದರಿಂದ ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ನಾವು ಒಂದು ಕಡೆ ಪೂಜರು ಸಾಲದು, ನೀರು ಕುಡಿತಾ ಇದ್ದೀವಿ. ಕರೆಂಟು ಶಿವನ ಸಮುದ್ರದಲ್ಲಿ ಮೊದಲನೇದಾಗಿ ಕರೆಂಟು ಉತ್ಪಾದನೆ ಮಾಡಿದಂತಹ ಒಂದು ಶಿವನ ಸಮುದ್ರದಲ್ಲೇ ಆ ಒಂದು ಐತಿಹಾಸಿಕ ದಿನವನ್ನು ನಾವು ಮರೆಯೋದಕ್ಕೆ ಆಗೋದಿಲ್ಲ. ಪ್ರಶಾಂತವಾದಂತಹ ಒಂದು ವಾತಾವರಣ, ನೀವೆಷ್ಟೇ ಜಂಜಾಟ ಇರಲಿ, ಒತ್ತಡ ಇರಲಿ, ಇಂತಹ ಒಂದು ಸ್ಥಳಗಳಿಗೆ ನೀವು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಉಲ್ಲಾಸವಾಗುತ್ತೆ ಮತ್ತು ನಿಮಗೆ ಯಾವಾಗಲೂ ಲವಲವಿಕೆಯಿಂದ ಇರ್ತೀರಿ. ಎಲ್ಲ ಜಂಜಾಟವನ್ನು ಮರೆತು ಎಲ್ಲ ಕೂಡ ಇಲ್ಲಿ ತಾವು ಈ ಒಂದು ರಮಣೀಯವಾದಂತಹ ಪ್ರಕೃತಿಯ ಸೌಂದರ್ಯದ ಸೊಬಗನ್ನು ಸವಿಬೋದಾಗಿರ್ತದೆ. ಇದು ನಾವು ಈಗ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಒಂದು ಸ್ಥಳ ಬಲಮುರಿ ಅಂತ. ನಿಮಗೆ ಈ ಒಂದು ಲೈವ್ ಇಷ್ಟವಾದರೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೋದು. ತಾವೂ ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ಬಂದು ಬಿಡುವನ್ನು ಮಾಡಿಕೊಂಡು ಈ ಒಂದು ಕ್ಷೇತ್ರವನ್ನು ತಾವು ಕೂಡ ಸವಿಬೋದು. ಈ ಒಂದು ನಡಿಸುವಂತಹ ಒಂದು ನೀರನ್ನು, ಆ ಒಂದು ಜಲಪಾತವನ್ನು ತಾವು ಸವಿಬೋದಾಗಿರ್ತದೆ. ನಾನು ಮತ್ತು ನಮ್ಮ ತಂದೆ ಇಬ್ಬರೂ ಕೂಡ ಈ ಒಂದು ಸವಿದಿದ್ದೇವೆ. ನಮಗೆ ತುಂಬ ಸಹಕಾರವನ್ನು ದೋಣಿ ನಡೆಸುವಂತಹವರು ನಮಗೆ ನೀಡಿದ್ದಾರೆ. ಒಂದು ಪ್ಲ್ಯಾನ್ ಮಾಡಿಕೊಂಡು ತಾವು ಕುಟುಂಬ ಸಮೇತರ ಮತ್ತು ಸ್ನೇಹಿತರ ಒಡನೆ ತಾವು ಬಂದು ಇಲ್ಲಿ ವೀಕ್ಷಣೆಯನ್ನು ನೀವು ಮಾಡಬಹುದಾಗಿರ್ತದೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು. ಕಾವೇರಿ ಮಾತೆಯನ್ನು ನಾವು ಯಾವಾಗಲೂ ಕೂಡ ನಾವು ಸ್ಮರಿಸಬೇಕಾಗತ್ತೆ. ಯಾಕಂದರೆ ಅಂತಹ ಒಂದು ಕೊಡುಗೆಯನ್ನು ನಮ್ಮ ಕಾವೇರಿ ತಾಯಿ ನಮ್ಮೆಲ್ಲರಿಗೂ ಅನುಕೂಲವನ್ನು ಮಾಡಿಕೊಟ್ಟಿದ್ದಾಳೆ. ನಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದಾಗಿರ್ತದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ತಾವು ಒಮ್ಮೆ ಭೇಟಿ ನೀಡಿ ಈ ಒಂದು ಸೊಬಗನ್ನು, ಈ ಒಂದು ಆನಂದವನ್ನು, ಈ ಒಂದು ರಮಣೀಯವಾದಂತಹ ದೃಶ್ಯವನ್ನು ಎಲ್ಲರೂ ಕೂಡ ಕಣ್ತುಂಬ್ಕೋಬಹುದು. ಕಣ್ಣುಗಳಿಗೆ ಒಂದು ಹಬ್ಬದ ಊಟವಾಗಿರ್ತದೆ. ತಾವೆಲ್ಲ ಸವಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.